ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ 2 ಇಯರ್ಸಿಂದ ಲೈಕ್ ನಾನು 2 ಇಯರ್ಸ್ ಇರುವಾಗದಿಂದ ಅಮ್ಮ ನನ್ನನ್ನು ಡ್ಯಾನ್ಸ್ ಕ್ಲಾಸಿಗೆ ಹಾಕಿದ್ರು. ಬಟ್ ಐ ವಾಸ್ ನಾಟ್ ಇವನ್ ಇಂಟ್ರೆಸ್ಟ್ ಇರಲಿಲ್ಲ ನನಗೆ. ಅದಾದ ನಂತರ UKGಯಲ್ಲಿ ಮತ್ತೆ ಸೇರಿಸಿದ್ರು. ಆವಾಗನೂ ಇಂಟ್ರೆಸ್ಟ್ ಇರಲಿಲ್ಲ. ದೆನ್ 5th ಸ್ಟ್ಯಾಂಡರ್ಡಿಂದ ಕರೆಕ್ಟಾಗಿ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಗ ನನ್ನ ಗುರುಗಳು ಶ್ರೀಮತಿ ಶ್ರುತಿ ರಾಘವೇಂದ್ರ ಭಟ್ ಅವರು ನನಗೆ ತುಂಬ ಇನ್ಸ್ಪೈರ್ ಮಾಡಿದರು. ಅದಾದ ನಂತರ ನಾನು ವಿದ್ವಾನ್ ಶ್ರೀಧರ್ ರಾವ್ ಅವರಲ್ಲಿ ಮಾಡಿದೆ. ವಿದ್ವತ್ ಮಾಡಲಿಕ್ಕಿಂತ ಮುಂಚೆನೇ ನಾನು ಸರ್ ಹತ್ರ ಹೇಳಿದ್ದೆ, ನನಗೆ ಏನಾದರೂ ಒಂದು ಸಾಧನೆ ಮಾಡಬೇಕು ಸರ್, ಏನಾದರೂ ಒಂದು ನಮ್ಮ ಕಲೆಯನ್ನು ಇಡೀ ವರ್ಲ್ಡಿಗೆ ಸಾರಬೇಕು ಅಂತ. ಆಗ ಅವ್ರು ಹೇಳಿದ್ರು ವಿದ್ವತ್ ಒಂದು ಆಗಲಿ, ಆಮೇಲೆ ಏನು ಬೇಕಿದ್ರೂ ಮಾಡ್ಕೋ ಅಂತ. ಸೊ ಕಾಯ್ತಾ ಇದ್ದೆ. ಇನ್ ದ ಮೀನ್ ವೈಲ್ ವಿದ್ವಾನ್ ಯಶವಂತ್ ಎಮ್ ಜಿ ಅವರು 24 hours ಬಾಲಸುಬ್ರಹ್ಮಣ್ಯಂ ಅವರದ್ದು ಸಾಂಗ್ಸ್ ಕಂಟಿನ್ಯೂಸ್ ಆಗಿ ಹಾಡಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದರು. ಸೊ ಅದರಿಂದ ನಾನು ತುಂಬ ಇನ್ಸ್ಪೈರ್ ಆದೆ. ನಾನು ಮೊದಲಿಂದ ಅವ್ರು ನನಗೆ ಪರಿಚಯ ಇದ್ದದ್ರಿಂದ ನಾನು ಅವ್ರ ಹತ್ರ ಕೇಳಿದ್ದೆ, ಸರ್ ಈ ಥರ ನನಗೂ ಮಾಡಬೇಕು, ಏನು ಮಾಡ್ಬೋದು ಅಂತ. ಅವರು ನನಗೆ ಐಡಿಯಾ ಕೊಟ್ಟರು. ಬಟ್ ಐ ಕೇಮ್ ಟು ನೋ ದ್ಯಾಟ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಅಂತ. ಸೊ ಟೈಮ್ ತಗೊಂಡೆ ನಾನು, ಬಿಕಾಸ್ ಐ ವಾಸ್ ಡೂಯಿಂಗ್ ಮೈ B.Ed ಆ್ಯಂಡ್ ಡ್ಯಾನ್ಸ್ ಕ್ಲಾಸಸ್ ಅದೆಲ್ಲ ಮಿಕ್ಸ್ ಆಗಿ ವಿದ್ವತ್ ಎಕ್ಸಾಮ್ಸ್ ಅದೆಲ್ಲದು ಒಟ್ಟಿಗೆ ಆಗಿ ತುಂಬ ಕಷ್ಟ ಆಗ್ತದಲ್ಲ. ಸೊ ಅದರಿಂದ ನಾನು ಸ್ವಲ್ಪ ಟೈಮ್ ತಗೊಂಡೆ. ಈಗ B.Ed ಇದು 3rd ಸೆಮ್ ಮುಗಿದು 4th ಸೆಮ್ಮಿಗೆ 1 month ಗ್ಯಾಪ್ ಇದೆ, ವೆಕೇಷನ್. ಸೊ ಈಗನೇ ಮಾಡುವ ಅಂತ ಡಿಸೈಡ್ ಮಾಡಿಕೊಂಡಿದ್ದು. ಓಕೆ, ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ ಈಗ 3:30ಇಂದ. ಸೊ ಇದಕ್ಕೆ ತುಂಬ ಪ್ರಿಪ್ರೇಷನ್ ಆಗಿದೆ. ಫುಡ್ಡಿಂದ ಹಿಡಿದು ಫುಡ್ ಸೈಕಲ್, ಸ್ಲೀಪ್ ಸೈಕಲ್ ಆ್ಯಂಡ್ ಎಕ್ಸಸೈಸಸ್, ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲದೂ ಮಾಡ್ತಾ ಇದ್ದೇನೆ ಟಿಲ್ ಟುಡೇ ಕೂಡ, ಬಿಕಾಸ್ ತಪ್ಪಿ ಹೋಗಬಾರ್ದಲ್ಲ, ಮಾಡ್ತಾ ಇದ್ದೇನೆ. ಈವನ್ ಸಾತ್ವಿಕ್ ಫುಡ್, ಪ್ರೋಟೀನ್, ನ್ಯೂಟ್ರಿಯೆಂಟ್ಸ್ ಅಂಥದ್ದೆಲ್ಲ ರಿಚ್ ಫುಡ್ ಎಲ್ಲ ತೊಗೊಂಡು ಸೆಟ್ ಮಾಡ್ಕೊಂಡಿದ್ದೇನೆ. ನಥಿಂಗ್, ಎಸ್ಪೆಷಲಿ ಕಲಾವಿದರು, ಪ್ರೇಕ್ಷಕರಿಲ್ಲದೆ ಕಲಾವಿದರು ಇರಲಿಕ್ಕಾಗೋದಿಲ್ಲ. ಸೊ ನಿಮ್ಮ ಬೆಂಬಲ, ಚಪ್ಪಾಳೆ ಎಲ್ಲದೂ ನನಗೆ ಮುಖ್ಯ ಆಗ್ತದೆ. ಇಫ್ ಯು ಹ್ಯಾವ್ ಟೈಮ್ ಪ್ಲೀಸ್ ಕಮ್ ಆ್ಯಂಡ್ ವಾಚ್ ಮೈ ಪ್ರೋಗ್ರಾಮ್ ಆ್ಯಂಡ್ ಸಪೋರ್ಟ್ ಮೀ. ಥ್ಯಾಂಕ್ ಯು. ಮನಸ್ಸಲ್ಲಿ ಜಸ್ಟ್ ಟು ದ 9th ಡೇ ಅಷ್ಟೇ. 9th ಡೇ 3:30 ಮೇಲೆ ಫೋಕಸ್. ಅಲ್ಲಿ ತನಕ ಡ್ಯಾನ್ಸ್ ಮಾಡ್ತಾ ಇರೋದು. ನನ್ನ ಗೋಲನ್ನು ರೀಚ್ ಮಾಡೋದೊಂದು ಆಸೆ ಉಂಟಲ್ಲ, ಅದನ್ನು ರೀಚ್ ಮಾಡುವಂಥದ್ದು ಮಾತ್ರ ತಲೆಯಲ್ಲುಂಟು, ಬೇರೆ ಏನೂ ಇಲ್ಲ. ಬಿಕಾಸ್ ಮೈ ಸಪೋರ್ಟ್ ಸಿಸ್ಟಮ್, ಮೈ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರೂ ತುಂಬ ಸಪೋರ್ಟಾಗಿ ನಿಂತಿದ್ದಾರೆ. ಬೇರೆ ಯಾವುದ್ರ ಬಗ್ಗೆ ನನಗೆ ತಲೆ ಹಾಕಲಿಕ್ಕಿಲ್ಲ. ಜಸ್ಟ್ ಡ್ಯಾನ್ಸ್ ಆ್ಯಂಡ್ ಜಸ್ಟ್ ಡೂ ಮೈ ರೆಕಾರ್ಡಿಂಗ್ ಅಷ್ಟೇ. ಈಗ ದೀಕ್ಷಾ ತೆಗೆದುಕೊಂಡಿರುವಂಥದ್ದು 9 ದಿನ. 9 ದಿನ ಅಂದರೆ ಅವಳ ಆಸೆ ಇದ್ದದ್ದು ಹಾಗೆ 200, 210, 215 ಹೇಳಿದ್ಲು. 216 ದಿನ 16 ಗಂಟೆ ಮಾಡ್ತೇನೆ ಅಂತ ಹೇಳಿದ್ಲು. ಸರಿ ಅಂತ ಈಗ 9 ದಿನಗಳ ಕಾಲ ನಡೀತಾ ಇದೆ. ಇದರ ರೂಲ್ಸ್ ಹೇಗೆ ಕೇಳಿದರೆ 3 ಗಂಟೆಗೆ 15 ನಿಮಿಷ ಅಥವಾ 1 ಗಂಟೆಗೆ 5 ನಿಮಿಷ ಬ್ರೇಕನ್ನು ಕೊಡುವಂಥದ್ದು, ಆಮೇಲೆ ನಿರಂತರವಾಗಿ ಮಾಡುವಂಥದ್ದು. ಇವತ್ತು ಸಿದ್ಧಳಾಗಿದ್ದಾಳೆ, 9 ದಿನ ಮಾಡ್ತಾ ಇದ್ದಾಳೆ. ನಮ್ಮೆಲ್ಲರ ಆಶೀರ್ವಾದವೂ ಇದೆ, ಆ ಭಗವಂತನ ಆಶೀರ್ವಾದವೂ ಇದೆ. ಅವಳ ಕನಸಿನ ಆ ಒಂದು ರೆಕಾರ್ಡನ್ನು ಬ್ರೇಕ್ ಮಾಡಲಿ ಅಂತ ಹೇಳಿ ನಾವೆಲ್ಲ ಹಾರೈಸ್ತಾ ಇದ್ದೇವೆ. ಇವತ್ತೀಗ ಆಗಸ್ಟ್ 21 ಮಧ್ಯಾಹ್ನ 3:30 ಗಂಟೆ ದೀಕ್ಷಾ ಎನ್ನುವರು ಇವತ್ತೀಗ ನವರಸ ದೀಕ್ಷಾ ವೈಭವಂ ಎನ್ನುವಂಥ ಒಂದು ಪ್ರತಿಜ್ಞೆಯನ್ನೇ ಮಾಡಿದ್ದಾರೆ. ಇನ್ನು 9 ದಿನಗಳ ಕಾಲ ನಿರಂತರ 3 ಗಂಟೆಗೊಮ್ಮೆ ಕೇವಲ 15 ನಿಮಿಷ ಮಾತ್ರ ಅವರಿಗೆ ಒಂದು ರೆಸ್ಟ್ ಅಂತ ಇರುತ್ತೆ. ಉಳಿದ ಎಲ್ಲ ಹೊತ್ತಲ್ಲಿ ಒಟ್ಟು 216 ಗಂಟೆ ಸತತ ಭರತನಾಟ್ಯ ಮಾಡಿ ಒಂದು ದಾಖಲೆಯನ್ನು ನಿರ್ಮಿಸುವಂಥದ್ದು. ನಿಜ, ನಮಗೆ ಹೇಳಲಿಕ್ಕೆ ತುಂಬ ಸುಲಭ, ಆದರೆ ನಿದ್ದೆ ಇಲ್ಲ. ಅದು ಕೂಡ ಕೇವಲ 3 ಗಂಟೆಗೊಮ್ಮೆ 15 ನಿಮಿಷದ ಆ ಗ್ಯಾಪಲ್ಲಿ ನಿಜಕ್ಕೂ ಅದು ಎಷ್ಟು ರೆಸ್ಟನ್ನು ತಗೋತಾರೋ, ಅದು ಆಗುತ್ತೋ ಇಲ್ವೋ ನಿಜಕ್ಕೂ ಭಯ. ಆದರೆ ಮಂಗಳೂರಿನ ಒಬ್ಬರು ವಿದ್ಯಾರ್ಥಿನಿ 7 ದಿನ ನಿರಂತರವಾಗಿ ಮಾಡಿದ್ರಿಂದ ಖಂಡಿತ ಆಗುತ್ತೆ ಎನ್ನುವಂಥ ವಿಶ್ವಾಸ ಇದೆ. ಮತ್ತು ಇಲ್ಲಿ ಕೇವಲ ನಮ್ಮ ದೈಹಿಕ ಶಕ್ತಿಯ ಜೊತೆಗೆ ವಿಲ್ ಪವರ್ ಕೂಡ ವೆರಿ ಇಂಪಾರ್ಟೆಂಟ್. ದೀಕ್ಷಾ ಈಗಾಗಲೇ ಅವರನ್ನು ನೋಡುವಾಗ ಅದು ಖಂಡಿತವಾಗಿ ಮಾಡ್ತಾರೆ ಎನ್ನುವಂಥ ಇದಿದೆ. ಆದರೆ ಒಂದೊಂದು ವಿಷಯ ನಾವೆಲ್ಲ ಬೆರಗುಗೊಳ್ಳುವಂಥದ್ದು, ನಿಜಕ್ಕೂ ಇದು ಸುಲಭದ್ದಲ್ಲ. 9 ದಿನಗಳ ನಂತರಕ್ಕೆ ಇದು ಏನಾದರೂ ಖಂಡಿತವಾಗಿ ಮಾಡ್ತಾಳೆ. ದೊಡ್ಡ ಸಾಹಸವೇ. ನೀವೆಲ್ಲರೂ ಕೂಡ ಯಾರು ಬೇಕಾದರೂ ಇಲ್ಲಿ ಕೂಡ ಬಂದು ನೋಡ್ಬೋದು. 24 ಗಂಟೆ ಎನ್ನುವ ರೀತಿಯಲ್ಲಿ ಈ ನಮ್ಮ ಅಜ್ಜರಕಾಡು ವಿಮೆನ್ಸ್ ಕಾಲೇಜ್ನ ಈ ಸಭಾಂಗಣ ತೆರೆದಿರುತ್ತೆ. ಆಕೆ ನೃತ್ಯ ಮಾಡ್ತಾನೇ ಇರ್ತಾರೆ. ನಾವು ಬಂದು ಇಲ್ಲಿ ಚಪ್ಪಾಳೆ ತಡ್ತಾನೇ ಇರಬೇಕು. ಸೊ ಪ್ರತಿಯೊಬ್ಬರು ಕೂಡ ಬಂದು ಅವಳನ್ನು ಹಾರೈಸಬೇಕು, ಹುರಿದುಂಬಿಸಬೇಕು ಅಂತ ನನ್ನ ಪ್ರಾರ್ಥನೆ. ನನ್ನ ಹೆಸರು ಮಂಜುನಾಥ್ ಕಾಮತ್.